ನಮಸ್ತೆ. ಇವತ್ತು ನಾನು ನಿಮಗೆ ಯಮ ಮತ್ತೆ ನಿಯಮ ಅಂದ್ರೆ ಏನು, ಅದನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಮ ಮತ್ತೆ ನಿಯಮ ಯಾವ್ದ್ರಲ್ಲಿ ಒಳಗೊಂಡಿದೆ ಅಂದ್ರೆ, ಯೋಗದಲ್ಲಿ ಅಷ್ಟಾಂಗ ಯೋಗ ಅನ್ನೋದು ಒಂದು ಭಾಗ ಆಗಿರುತ್ತೆ. ಅದರಲ್ಲಿ 8 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದ್ಯಾವ್ದು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಷ್ಟಾಂಗ ಯೋಗದಲ್ಲಿ ಮೊದಲನೆಯ ಸ್ಟೆಪ್ ಏನು ಅಂದ್ರೆ ಯಮ. ಯಮದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಮಾಜದ ಮೌಲ್ಯಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚಾರಿ, ಅಪರಿಗ್ರಹ ಅಂತ ವಿಂಗಡಣೆಗಳಿದೆ. ಫಸ್ಟ್ ಒನ್ ಅಹಿಂಸಾ. ಅಹಿಂಸಾ ಅಂದ್ರೆ ನಾವು ಬೇರೆಯವರಿಗೆ ಫಿಸಿಕಲ್ ಆಗಿ ಟಾರ್ಚರ್ ಮಾಡೋದಷ್ಟೇ ಅಲ್ಲ, ನಾವು ಬೇರೆಯವರ ಬಗ್ಗೆ ಕೆಟ್ಟದನ್ನ ಮಾತಾಡೋದು, ಕೆಟ್ಟದನ್ನ ಬಯಸೋದು ಅಹಿಂಸಾ ಅಂತ ಹೇಳ್ತೀವಿ. ಸತ್ಯವನ್ನ ಮಾತಾಡಬೇಕು. ಯಾಕಂದ್ರೆ ನಮ್ಮ ಜೀವನದಲ್ಲಿ ತುಂಬಾ ಘಟನೆ ನಡೆಯುತ್ತೆ. ಸುಳ್ಳು ಹೇಳೋದ್ರಿಂದ ನಾವು ಪಾಪ ಪ್ರಜ್ಞೆ ಕಾಡುತ್ತೆ. ಅದರಿಂದ ಸತ್ಯವನ್ನ ಯಾವಾಗಲೂ ಮಾತಾಡಿ. ಆಸ್ತೇಯ ಅಂದ್ರೆ ಬೇರೆಯವರ ವಸ್ತುಗಳಿಗೆ ಆಸೆ ಪಡ್ತಾ ಇರೋದು. ಬೇರೆಯವರ ವಸ್ತುಗಳನ್ನು ಅವರ ಪರ್ಮಿಷನ್ ಇಲ್ಲದೆ ನಾವು ತೆಗೆದುಕೊಳ್ಳೋದನ್ನ ಆಸ್ತೇಯ ಅಂತ ಕರಿತೀವಿ. ಬ್ರಹ್ಮಚಾರ್ಯ, ಆಸೆಗೆ ಮಿತಿ ಇಲ್ಲ. ಆಸೆ ಪಡೋದು ತಪ್ಪಲ್ಲ, ಆದ್ರೆ ಆಸೆಗಳನ್ನ ತೊರೆದು ತಮ್ಮ ಜೀವನವನ್ನ ನಡೆಸೋದಿದೆಯಲ್ಲ, ಅದು ನಿಜವಾದ ಜೀವನ. ಲಾಸ್ಟ್ ಒನ್ ಅಪರಿಗ್ರಹ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ಬೇರೆ ಯಾವುದನ್ನ ಎಕ್ಸ್ಪೆಕ್ಟ್ ಮಾಡದೆ ನಮ್ಮ ಕೆಲಸವನ್ನ ನಾವು ಮಾಡೋದನ್ನ ಅಪರಿಗ್ರಹ. ಅಂಡ್ ಯಾವುದೇ ರೀತಿಯ ಪೊಸೆಸಿವ್ ತೋರಿಸದೆ ಯಾರ ಮೇಲೂ ನಮಗೆ ಏನು ಡಿಸರ್ವ್ ಆಗಿರುತ್ತೋ ಅದು ನಮಗೆ ಸಿಗತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ಇರೋದನ್ನ ನಾವು ಅಪರಿಗ್ರಹ ಅಂತ ಹೇಳ್ತೀವಿ. ಅಷ್ಟಾಂಗ ಯೋಗದಲ್ಲಿ 2ನೇ ಸ್ಟೆಪ್ಪು ನಿಯಮ ಅಂದ್ರೆ ಇದು ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಆಗಿರುತ್ತೆ. ನಮ್ಮನ್ನ ನಾವು ಹೇಗೆ ಸರಿಪಡಿಸ್ಕೋಬೇಕು, ನಮ್ಮನ್ನ ನಾವು ಹೇಗೆ ತಿದ್ಕೋಬೇಕು, ಯಾವುದೇ ತಪ್ಪುಗಳನ್ನು ಮಾಡದೆ ನಮ್ಮನ್ನ ನಾವು ಕರೆಕ್ಟಾಗಿ ಹೇಗೆ ಇಟ್ಕೋಬೇಕು ಅನ್ನೋದನ್ನ ಇದರಲ್ಲಿ ನಾವು ನೋಡ್ತೀವಿ. ನಿಯಮದಲ್ಲಿ ನಾವು ಹೇಗೆ ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋದನ್ನ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನದಿಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೆಯದು ಶೌಚ ಅಂದರೆ ಶುದ್ಧಿಯಲ್ಲಿ ಬಹಿರಂಗ ಶುದ್ಧಿ ಮತ್ತು ಅಂತರಂಗ ಶುದ್ಧಿ ಅಂತ ಇರುತ್ತೆ. ಬಹಿರಂಗ ಶುದ್ಧಿ ಅಂದರೆ ದೈನಂದಿನ ದಿನಗಳಲ್ಲಿ ನಾವು ನಮ್ಮ ಬಾಡಿನ ಹೇಗೆ ಹೈಜೀನ್ ಆಗಿ ಇಟ್ಕೊತೀವಿ ಅದನ್ನು ನಾವು ಬಹಿರಂಗ ಶುದ್ಧಿ ಅಂತ ಕರಿತೀವಿ. ಅಂತರಂಗ ಶುದ್ಧಿ ಅಂದರೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಶುದ್ಧಿಗೊಳಿಸೋದನ್ನ ನಾವು ಅಂತರಂಗ ಶುದ್ಧಿ ಅಂತ ಕರಿತೀವಿ. ಸಂತೋಷ, ಯೋಗದ ಒಂದು ಗುರಿ ಏನಾಗಿರುತ್ತೆ ಅಂದ್ರೆ ಆನಂದ. ನಮ್ಮ ಜೀವನದಲ್ಲಿ ನಮಗೆ ಏನು ಸಿಕ್ಕಿರುತ್ತೋ ಅದರಲ್ಲಿ ನಾವು ತೃಪ್ತಿಯನ್ನ ಪಡೋದನ್ನ ಆನಂದ ಅಂತ ಕರಿತೀವಿ. ತಪ, ಜೀವನದಲ್ಲಿ ಹೇಗೆ ನಿಯಮವಾಗಿ ಇಟ್ಕೋಬೇಕು, ಜೀವನವನ್ನ ಹೇಗೆ ನಮ್ಮ ನಿಯಮಬದ್ಧವಾಗಿ ನಡೆಸ್ಕೋಬೇಕು, ಡೈಲಿ ರೋಟೀನ್ನ ಡಿಸಿಪ್ಲಿನಿಟಿಯನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಪ ತಿಳಿಸ್ಕೊಡತ್ತೆ. ಸ್ವಾಧ್ಯಾಯ, ಫಸ್ಟು ನಿನ್ನನ್ನು ನೀನು ತಿಳಿದುಕೋ, ಅದಕ್ಕಾಗಿ ಅಧ್ಯಾಯ ಮಾಡು. ನೀನು ಯಾರು, ನಿನ್ನ ಶಕ್ತಿ ಏನು ಅನ್ನೋದನ್ನ ಕಂಡುಕೋ. ಈಶ್ವರ ಪ್ರಣಿಧಾನ, ಸೃಷ್ಟಿ ಒಂದು ದೇವರಿದ್ದ ಹಾಗೆ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡ್ಕೊಳೋದು, ಕಂಪ್ಲೀಟಾಗಿ ಈ ದೇವರಿಗೆ ಸಮರ್ಪಣೆ ಮಾಡ್ಕೊಳೋದನ್ನು ನಾವು ಈಶ್ವರ ಪ್ರಣಿಧಾನ ಅಂತ ಕರಿತೀವಿ. ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ಅಥವಾ ಡಿಸಿಪ್ಲಿನಿಟಿಯಿಂದ ನೀವು ಜೀವನವನ್ನು ನಡೆಸಬೇಕು ಅಂದರೆ ಯಮ ಮತ್ತು ನಿಯಮನ ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.